ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದ ಮಾಲಿಕೆಯಲ್ಲಿ ಇವತ್ತಿನ ವಿಚಾರ ಗ್ರಾಮ ಪಂಚಾಯಿತಿ ರಾಮಾಯಣ. ಗ್ರಾಮ ಪಂಚಾಯಿತಿಗಳಲ್ಲಿ ಪರದಾಟ. 448 ಕೋಟಿ ಅನುದಾನ ಬಳಕೆಗೆ ಅಡ್ಡಿ. ತಂತ್ರಾಂಶದ ಸಮಸ್ಯೆಯಿಂದ ಅನುದಾನ ಬಳಕೆ ಅಸಾಧ್ಯ. ಇಲಾಖೆ ಅಧಿಕಾರಿಗಳ ಎಡವಟ್ಟು. ತಾಳೆಯಾಗದ ದತ್ತಾಂಶಗಳು. ಗ್ರಾಮ ಪಂಚಾಯಿತಿಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 4 ಕಂತಿನಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅದು ಇದೀಗ ಬರಬೇಕಾಗಿರುವಂತಹ ಒಟ್ಟು ಹಣ 2600 ಕೋಟಿ ರೂಪಾಯಿ. ಸೊ 2637 ಕೋಟಿ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಿತ್ತು. ಆದರೆ ಇದುವರೆಗೂ ಕೂಡ ಆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಿಲ್ಲ. ಈ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈ ಬರಬೇಕಾದಂಥ 2637 ಕೋಟಿ ರೂಪಾಯಿ ಹಣವನ್ನು ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಆದರೆ ಆರಂಭದ ಹಂತದಲ್ಲಿ ಸುಮಾರು 1 ಕಂತನ್ನು ಕೇಂದ್ರ ಸರ್ಕಾರ ಈಗ ಬಿಡುಗಡೆ ಮಾಡಿದೆ. ಆದರೆ ಆ ಇರುವಂತಹ 1 ಕಂತು ಕೂಡ ಸರಿಯಾಗಿ ಬಳಕೆ ಮಾಡಿಕೊಡ್ಲಿಕ್ಕೆ ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಈ 4 ಕಂತುಗಳಲ್ಲಿ ಇರ್ತಕ್ಕಂಥ ಹಣವನ್ನ ಬಿಡುಗಡೆ ಮಾಡುವಂಥದ್ದು ಜೊತೆಗೆ ಹಂಚಿಕೆ ಮಾಡಲಿಕ್ಕೆ 5950 ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಿ ಮೊದಲ ಕಂತನ್ನ ಈಗ ಬಿಡುಗಡೆ ಮಾಡಿದೆ. ಆದರೆ ಮೊದಲ ಕಂತನ್ನ ಬಿಡುಗಡೆ ಮಾಡಿ ಸುಮಾರು 2-3 ತಿಂಗಳಾದರೂ ಕೂಡ ಒಂದು ನಯಾ ಪೈಸೆಯನ್ನು ಕೂಡ ಬಳಕೆ ಮಾಡಿಕೊಳ್ಳಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದ ಮೂಲಕ ಪ್ರಜಾಧ್ವನಿ ಟಿವಿ ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಂಡಿರತಕ್ಕಂಥದ್ದು. ಇಡೀ ಸರ್ಕಾರಗಳು ಅಂದ್ರೆ ಈಗ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕು, ಗ್ರಾಮ ಮಟ್ಟದಿಂದ ಅಭಿವೃದ್ಧಿ ಆಗಬೇಕು, ಜನರ ಶ್ರೇಯೋಭಿವೃದ್ಧಿ ಆಗಬೇಕು ಅಂತ ಹೇಳಿ ಕೇವಲ ಕಂತೆಗಟ್ಟಲೆ ಭಾಷಣಗಳನ್ನ ಮಾಡ್ತಾರೆ. ಆದರೆ ಕ್ರಿಯಾ ಯೋಜನೆಗಳನ್ನ ಮಾಡಿಕೊಂಡು ಸುಮಾರು 2-3 ತಿಂಗಳಿನಿಂದ ಬಹುತೇಕ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿಗೆ ಕಾಯ್ತಾ ಇದ್ದಾವೆ. ಸಾಕಷ್ಟು ಸಮಸ್ಯೆಗಳು ಗ್ರಾಮ ಪಂಚಾಯಿತಿಗಳಲ್ಲಿದ್ದಾವೆ. ಆದರೆ ಇದುವರೆಗೂ ಕೂಡ ಆ ಅಭಿವೃದ್ಧಿಗೆ ಬೇಕಾದಂತಹ ಹಣ ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಗ್ರಾಮ ಪಂಚಾಯಿತಿಯ ಈ ಗ್ರಾಮೀಣಾಭಿವೃದ್ಧಿಯ ಅಕೌಂಟ್ಗಳಲ್ಲಿ ಸುಮಾರು 448.29 ಕೋಟಿ ರೂಪಾಯಿ ಹಾಗೆ ಇದೆ. ಯಾಕೆ ಈ ಹಣ ಹಾಗೆ ಇದೆ ಅಂತಂದ್ರೆ, ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇ ಸ್ವರಾಜ್ ಅನ್ನುವಂಥ ವೆಬ್ಸೈಟ್ ಅನ್ನ, ಆ ಇ ಸ್ವರಾಜ್ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ಪೋರ್ಟಲ್ ಅಲ್ಲಿ ಹಣವನ್ನ ಬಳಕೆ ಮಾಡಿರುವಂಥದ್ದು ಎಷ್ಟು ಬಳಕೆ ಆಗ್ತಾ ಇದೆ, ಯಾವ್ಯಾವ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆ, ಸೊ ಅವಷ್ಟು ಖರ್ಚಾಗಿರುವಂತಹ ಹಣ ಎಷ್ಟು, ಸೊ ಈ ರೀತಿಯ ಒಂದು ದತ್ತಾಂಶಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಅದು ಈ ಗ್ರಾಮ ಸ್ವರಾಜ್ಯ ಅನ್ನುವಂಥ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಈ ಗ್ರಾಮ ಸ್ವರಾಜ್ ಪೋರ್ಟಲ್ನಲ್ಲಿ ದತ್ತಾಂಶಗಳ ಅಂದ್ರೆ ಈ ಅಕೌಂಟಬಿಲಿಟಿ ಏನಿದೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಅಕೌಂಟಬಿಲಿಟಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾವ ಹಣ ಯಾವ ಕಾರ್ಯಗಳಿಗೆ ಯಾವ್ಯಾವ ಕೆಲಸಗಳಿಗೆ ಎಷ್ಟೆಷ್ಟು ಬಳಕೆ ಆಗಿದೆ, ಸೊ ಅಲ್ಲಿ ಗ್ರಾಮ ಪಂಚಾಯಿತಿ PDA ಇರ್ಬೋದು ಅಥವಾ VR ಇರ್ಬೋದು, ಅವರ ಸಹಿಯನ್ನ ಹಾಕಿ ಇಷ್ಟಿಷ್ಟು ಆಗಿದೆ ಅನ್ನುವಂಥದ್ದನ್ನ ಸೊ ಈ ಗ್ರಾಮ ಪಂಚಾಯಿತಿಯಿಂದ ಮೇಲ್ಮುಖವಾಗಿ ಅಂದ್ರೆ ಅಪ್ ಟು ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿಯಿಂದ ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಆ ಏನು ದತ್ತಾಂಶಗಳನ್ನ ಕಳಿಸ್ಕೊಡ್ಬೇಕು. ಆದರೆ ಇದುವರೆಗೆ ಈ ಗ್ರಾಮ ಪಂಚಾಯಿತಿಗಳಿಂದ ಬಂದಿರುವಂತಹ ಕೆಲವು ದತ್ತಾಂಶಗಳು ಹೋಲಿಕೆ ಆಗ್ತಾ ಇಲ್ಲ, ಸೊ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥ ಕಾರಣವನ್ನು ಒಡ್ಕೊಂಡು ಈಗ ಆ ಇಡೀ ಪೋರ್ಟಲ್ ಅನ್ನ ಸೊ ಹಾಗೆ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಅಧಿಕಾರಿಗಳು ಕ್ರಿಯೇಟ್ ಮಾಡಿದ್ದಾರೆ. ಹೇಳಿದರೆ ಸೊ ಇಲ್ಲಿ ದತ್ತಾಂಶಗಳು ಮ್ಯಾಚ್ ಆಗ್ತಾ ಇಲ್ಲ, ಸೊ ಆ ಕಾರಣಕ್ಕಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ಇಲಾಖೆಯ ಒಬ್ಬ ಅಧಿಕಾರಿಗಳು ಹೇಳ್ತಾರೆ. ಆದರೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಈಗ ಮೊದಲನೇ ಕಂತು ಬಂದಿರತಕ್ಕಂಥ ಏನು 448 ಕೋಟಿ ರೂಪಾಯಿ ಹಣ ಏನಿದೆ, ಇದನ್ನ 5950 ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯನ್ನ ಮಾಡಬೇಕು. ಇಲ್ಲಿ ಆಗ್ಬೇಕಂತ ಅಭಿವೃದ್ಧಿ ಕೆಲಸಗಳು, ಅದು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅಥವಾ ಬೇರೆ ಬೇರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಂಚಿಕೆ ಮಾಡಿ ಏನು ಹಣವನ್ನ ಬಳಸಬೇಕಾಗುತ್ತೆ. ಆದರೆ ಈ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಬಿಡುಗಡೆ ಆಗಿರುವಂತಹ ಹಣ ಬಂದರೂ ಕೂಡ ಅದನ್ನ ಕೆಲಸಗಳಿಗೆ ಬಿಡುಗಡೆ ಮಾಡಲಿಕ್ಕೆ ಅಥವಾ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ಇಲ್ಲಿ ಮೇನ್ ಆಗಿ ಕಾಣ್ತಾ ಇರುವಂಥದ್ದು ಅಧಿಕಾರಿಗಳ ಲೋಪ ಎದ್ದು ಕಾಣಿಸ್ತಾ ಇದೆ.
ಯಾಕೆ ಅಧಿಕಾರಿಗಳ ಲೋಪ ಎದ್ದು ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ದತ್ತಾಂಶಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ. ಸ್ವತಃ ಹಿರಿಯ ಅಧಿಕಾರಿಗಳೇ ಅದನ್ನ ಒಪ್ಪಿಕೊಳ್ತಾರೆ. ಪ್ರಜಾಧ್ವನಿ ಕೇಳಿದಂತ ಸಂದರ್ಭದಲ್ಲಿ ಅದನ್ನ ಹೌದು ಇದು ಸಮಸ್ಯೆ ಆಗಿದೆ, ನಾವು ಆದಷ್ಟು ಬೇಗ ಅದನ್ನ ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಕ್ರಿಯಾ ಯೋಜನೆಗಳನ್ನ ಮಾಡಿಕೊಂಡು ರಸ್ತೆ ಅಭಿವೃದ್ಧಿ ಇರ್ಬೋದು, ಡಾಂಬರೀಕರಣ ಇರ್ಬೋದು, ಅಥವಾ ಚರಂಡಿ ಇರ್ಬೋದು, ಚರಂಡಿಗಳನ್ನ ರಿಪೇರಿ ಮಾಡುವಂಥದ್ದು ಇರ್ಬೋದು, ಅಥವಾ ಇನ್ಯಾವುದೋ ಕೆರೆ ಕುಂಟೆಗಳಿಂದ ನೀರು ತರುವಂಥ ವಿಚಾರಗಳಿರ್ಬೋದು, ಅಥವಾ ಕುಡಿಯೋ ನೀರಿನ ಯೋಜನೆಗಳಿರ್ಬೋದು. ಸೊ ಈ ಥರದ ಬೇರೆ ಬೇರೆ ಕೆಲಸಗಳಿಗೆ ಆ ಕ್ರಿಯಾ ಯೋಜನೆಗಳನ್ನು ಮಾಡಿಕೊಂಡು ಕಾಯ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, PDOಗಳು, ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು. ಗ್ರಾಮ ಪಂಚಾಯಿತಿಗಳಿಗೆ ನಾನು ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಾವಲಂಬಿಯ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲ ಅದು. ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲಿಂದ ಆದಾಯ ಬರುವಂತಹ ವ್ಯವಸ್ಥೆ ಎಲ್ಲೂ ಕೂಡ ಯಾವ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇರೋದೇ ಇಲ್ಲ. ಯಾಕೆ ಅಂದರೆ ಅವರಿಗೆ ಗ್ರಾಮ ಪಂಚಾಯಿತಿಯ ಹಿಡಿತಕ್ಕೆ ಬರುವಂಥದ್ದು ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಬರುವಂತಹ ಇರುವ ಹಣವನ್ನು ಬಳಸ್ಕೊಂಡು ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕೇ ಹೊರತು ಅಲ್ಲಿ ಆದಾಯ ಹುಟ್ಟುವಂತಹದ್ದು ಬಹಳಷ್ಟು ಕಡಿಮೆ. ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಏನು ಹಣವನ್ನು ಕೊಡುತ್ತೆ ಆ ಹಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಆ ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಆಟೋ ರಿಸಿಪ್ಟ್ ವ್ಯವಸ್ಥೆಯೇ ಇಲ್ಲ. ನೀವು ಯಾವುದಕ್ಕೆ ಒಂದು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ ಅಂದರೆ ಆಟೋಮೆಟಿಕ್ ಆಗಿ ನೀವು ಆ ಸಿಸ್ಟಮ್ ಅಲ್ಲಿ ಒಂದು ಕಂಪ್ಯೂಟರ್ ಅಲ್ಲಿ ನೀವು ಒಂದು ಕೀ ಒತ್ತಿದ್ರೆ ಎಷ್ಟು ಹಣವನ್ನು ಎಲ್ಲಿ ನೀವು ಬಳಸ್ತಾ ಇದ್ದೀರಿ ಅನ್ನೋ ಎಂಟ್ರಿ ಮಾಡಿ ನೀವು ಕೀ ಒತ್ತಿದ್ರೆ ಅದರದ್ದೊಂದು ರಿಸಿಪ್ಟ್ ಬರಬೇಕು. ಆ ರಿಸಿಪ್ಟ್ ಅನ್ನ ಅವರು ಕಾಪಾಡ್ಕೊಂಡಿರ್ಬೇಕು, ಫೈಲ್ ಮಾಡಿ ಇಟ್ಟಿಡಬೇಕು, ಅದನ್ನ ಹಿರಿಯ ಅಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕು. ಪ್ರತಿಯೊಂದು ಕೂಡ ಫೈಲ್ ಆಗಬೇಕು. ಆದರೆ ಈ ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆ ಪೋರ್ಟಲ್ಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಆಟೋ ರಿಸಿಪ್ಟ್ ಬರ್ತಾ ಇಲ್ಲ. ಸೊ ಈ ಆಟೋ ರಿಸಿಪ್ಟ್ ಬರ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮಾರು 5,950 ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಗಳೇ ಆಗ್ತಾ ಇಲ್ಲ. ಸೊ ಇಲ್ಲಿ ಕೆಲಸವೇ ಆಗದೆ ಹೋದ್ರೆ ಅಭಿವೃದ್ಧಿಯನ್ನು ಹೇಗೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಬಹಳಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಸದಸ್ಯರು ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ, ಆದರೆ ಕೆಲಸ ಮಾಡಲಿಕ್ಕೆ ಅವರಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಒಂದ್ ಕಡೆಯಲ್ಲಿ ಗ್ರಾಮ ಪಂಚಾಯಿತಿ ಇಲ್ಲಿ ಈ ಪರಿಸ್ಥಿತಿ ಆದ್ರೆ ಇನ್ನು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳು ವ್ಯವಸ್ಥೆ ಅಂತೂ ಅಯೋಮಯ ಆಗಿ ಹೋಗಿದೆ. ಸೊ ಇಲ್ಲಿ ಜನಪ್ರತಿನಿಧಿಗಳೇ ಇಲ್ಲ, ಚುನಾವಣೆಯನ್ನು ನಡೆಸಲಿಕ್ಕೆ ಸರ್ಕಾರಗಳು ಸಿದ್ಧ ಇಲ್ಲ. ನಾನು ಈ ವಿಚಾರವನ್ನು ಇನ್ನೊಮ್ಮೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ ಇಲ್ಲಿ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಗಳೇ ಆಗ್ತಾ ಇಲ್ಲ. ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳದ್ದೇ ಆಟೋಟೋಪ ಆಗಿ ಹೋಗಿದೆ, ಅಧಿಕಾರಿಗಳದ್ದೇ ದರ್ಬಾರ್ ಆಗಿ ಹೋಗ್ಬಿಟ್ಟಿದೆ. ಆದರೆ ಇರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದಸ್ಯರಿದ್ದೂ ಕೂಡ ಕೆಲಸ ಮಾಡಲಿಕ್ಕೆ ಸರ್ಕಾರಗಳು ಹಣ ಕೊಡಲಿಕ್ಕೆ ಸಿದ್ಧ ಇಲ್ಲ. ಇಲ್ಲಿ 448 ಕೋಟಿ ರೂಪಾಯಿ ಬಂದರೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ತಾಂತ್ರಿಕ ದೋಷದಿಂದ ಸಾಕಷ್ಟು ಸುಮಾರು 5-6 ತಿಂಗಳಿಂದ ಅದನ್ನು ಹಾಗೆ ಇಟ್ಕೊಂಡು ಬಂದಿದ್ದಾರೆ. 3 ತಿಂಗಳಿಗೆ ಹಣ ಬಿಡುಗಡೆ ಆಗಿ 3 ತಿಂಗಳಾಯಿತು. ಹೆಚ್ಚು ಕಡಿಮೆ 5-6 ತಿಂಗಳಲ್ಲ, ಸುಮಾರು 1 ವರ್ಷ ಅಥವಾ 2 ವರ್ಷದಿಂದನೂ ಬಹಳಷ್ಟು ಜನ ಹೇಳೋ ಪ್ರಕಾರ ಅಥವಾ ಪ್ರಜಾಧ್ವನಿಗೆ ನಮಗೆ ಕರೆ ಮಾಡಿ ಹೇಳಿರೋ ಪ್ರಕಾರ ಸುಮಾರು 1-2 ವರ್ಷಗಳಿಂದ ಈ ಕೆಲಸಗಳೇ ಆಗ್ತಾ ಇಲ್ಲ, ಯಾವ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದ್ರೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ, ಹಣವೇ ಇಲ್ಲ ನಮ್ಮಲ್ಲಿ. ಸೊ ಆ ಕಾರಣಕ್ಕಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ. ಸೊ ಈ ಕಾರಣಗಳು ಇಷ್ಟು ದಿನ ನಡ್ಕೊಂಡು ಬಂದವು. ಆದರೆ ಕೇಂದ್ರ ಸರ್ಕಾರದಿಂದ 3 ತಿಂಗಳ ಹಿಂದೆ ಹಣ ಬಿಡುಗಡೆ ಆಯಿತು. ಮೊದಲ ಕಂತು ಮಾತ್ರ ಬಿಡುಗಡೆ ಆಗಿದೆ, ಇನ್ನು 3 ಕಂತುಗಳ ಹಣ ಬಿಡುಗಡೆ ಆಗಬೇಕಾಗಿದೆ. ಆದರೆ ಮೊದಲ ಕಂತು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಹರಸಾಹಸವನ್ನು ಮಾಡಿ ಈಗ ಕೇಂದ್ರ ಸರ್ಕಾರದಿಂದ ಹಣವನ್ನು ತರಿಸಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇರುವಂಥದ್ದು ಇಲ್ಲೂ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಈಗ ಛತ್ತೀಸ್ಗಢ ಇರ್ಬೋದು ಅಥವಾ ಗುಜರಾತ್ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯಗಳನ್ನ ಗಮನಿಸಿ ನೋಡಿದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ 2 ಕಂತಿನ ಹಣವನ್ನು ಕೊಟ್ಟಿದ್ದಾರೆ, 3 ಕಂತಿನ ಹಣವನ್ನು ಕೊಟ್ಟಿದ್ದಾರೆ, ಕೆಲವು ರಾಜ್ಯಗಳಿಗೆ 4 ಕಂತಿನ ಹಣಗಳನ್ನು ಕೂಡ ಕೊಟ್ಟಾಗಿದೆ. ಆದರೆ ಕರ್ನಾಟಕಕ್ಕೆ ಮಾತ್ರ ಮಲತಾಯಿ ಧೋರಣೆ. ಸೊ ಇಲ್ಲಿ ಈಗ ಬಂದಿರುವಂಥದ್ದು ಏನು 1 ಕಂತಿನ ಹಣ ಮಾತ್ರ. ಸೊ ಆದರೆ ನಮ್ಮಲ್ಲಿರುವಂಥ ಇನ್ನೊಂದು ದುರಂತ ಅಂತಂದ್ರೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಒಂದು ಆಟೋ ರಿಸಿಪ್ಟ್ ಬರ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ
ಜೊತೆಗೆ ಇಲ್ಲಿ ದತ್ತಾಂಶಗಳು ಕ್ಯಾಲ್ಕುಲೇಟ್ ಮಾಡಿದರೆ ಅದು ಸರಿಯಾಗಿ ಹೊಂದಿಕೆ ಆಗ್ತಾ ಇಲ್ಲ ಅನ್ನುವಂಥ ಈ ಎರಡು ಕಾರಣಗಳನ್ನ ಇಟ್ಕೊಂಡು ಹಣವನ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಬಿಡ್ತಾ ಇಲ್ಲ. ಹಿರಿಯ ಅಧಿಕಾರಿಗಳೇ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಅಥವಾ ಬಳಕೆ ಮಾಡ್ಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ನೀವು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಒಂದ್ ಕಡೆ ಬಂದಿಲ್ಲ ಅಂತ ನೀವೇ ಹೇಳ್ತೀರಿ, ಹಣ ಇಲ್ಲ ಅಂತ ಇಷ್ಟು ದಿನ ಕೂತ್ಕೊಂಡಿದ್ರಿ, 1 ವರ್ಷ 2 ವರ್ಷಗಳ ಕಾಲ ಈಗ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿ ಆಯ್ತು, ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗಿಲ್ಲ. ಆದರೆ ಇದರ ಜೊತೆಯಲ್ಲಿ ಈಗ ಬಿಡುಗಡೆ ಆಗಿರುವಂತಹ ಹಣವನ್ನು ಕೂಡ ನೀವು ಬಳಕೆ ಮಾಡ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅನ್ನೋದಾದ್ರೆ, ಇರುವಂತ ಒಂದು ಸಣ್ಣ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೂತು ಜನಪ್ರತಿನಿಧಿಗಳಾದಂಥವ್ರು, ಅಲ್ಲಿ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಧಿಕಾರಕ್ಕಾಗಿ ಆಯ್ಕೆಯಾಗಿ ಬಂದಿರುವಂಥವ್ರು, ಆ ಸದಸ್ಯರು ಏನು ಮಾಡಬೇಕು? ಸೊ ಈ ಮೂಲಭೂತವಾದ ಪ್ರಶ್ನೆ ಈಗ ಎದ್ದು ಕಾಣಿಸ್ತಾ ಇದೆ. ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಡೀ ನಮ್ಮ ಕರ್ನಾಟಕದ ಚಿತ್ರಣವನ್ನು ತೆಗೆದುಕೊಂಡು ನೋಡಿದ್ರೆ, ನಮ್ಮ ಕರ್ನಾಟಕ ಹಳ್ಳಿಗಳ ರಾಜ್ಯ. ಇಡೀ ಭಾರತವನ್ನ ನಾವು ಹೇಗೆ ಹಳ್ಳಿಗಳ ದೇಶ ಅಂತ ಕರಿತೀವೋ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ನಮ್ಮ ಹಳ್ಳಿಗಳ ರಾಜ್ಯ. ಸೊ ಈಗಿರುವಂತ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡಬೇಕಾದಾಗ ಗ್ರಾಮ ಪಂಚಾಯಿತಿಗಳನ್ನ ನಾವು ಹೆಚ್ಚು ಬಲಪಡಿಸಬೇಕು, ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಅಭಿವೃದ್ಧಿ ಕಾರ್ಯಗಳು ಆರಂಭ ಆಗ್ತಾ ಹೋಗ್ತವೆ. ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ಆದಾಯವೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ. ಆದರೆ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಕೆಲಸ ಮಾಡಿಸ್ಲಿಕ್ಕೆ ಸಿದ್ಧರಿಲ್ಲ ಹಿರಿಯ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು, ಅಥವಾ ತಾಲೂಕ್ ಲೆವೆಲ್ ಇರ್ತಕ್ಕಂಥ ತಹಸೀಲ್ದಾರ್ಗಳು, ಜಿಲ್ಲಾಧಿಕಾರಿಗಳು, ಅಥವಾ ಈ ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಅಥವಾ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಬರ್ತಕ್ಕಂಥ ಹಣವನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ನೀವು ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿಕೊಡ್ಲಿಲ್ಲ ಅಂದ್ರೆ, ಗ್ರಾಮ ಪಂಚಾಯಿತಿಯಲ್ಲಿ ಕೂತಿರ್ತಕ್ಕಂಥ PDOಗಳಾಗ್ಲಿ, ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರಾಗ್ಲಿ, ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾಗ್ಲಿ ಏನು ಕಡದ ಕಟ್ಟೆ ಹಾಕ್ತಾರೆ? ಸೊ ಇದು ಮೂಲಭೂತವಾದಂಥ ಪ್ರಶ್ನೆ. ನೀವು ಒಂದು ಆಟೋ ರಿಸಿಪ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಸಣ್ಣ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ನಿಮ್ಮಿಂದ ಕಳೆದ 3-4 ತಿಂಗಳಿಂದ ಆಗಿಲ್ಲ ಅನ್ನೋದಾದ್ರೆ, ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಇಲಾಖೆ ನಿಮಗೆ ಏನಕ್ಕೆ ಸಂಬಳವನ್ನು ಕೊಡ್ತಾ ಇದೆ? ಸಾರ್ವಜನಿಕರ ದುಡ್ಡಿನಲ್ಲಿ ಅಥವಾ ಅವರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ನಿಮಗೆ ಸರ್ಕಾರಗಳು ಸಂಬಳ ಕೊಡ್ತವೆ ಅನ್ನೋದಾದ್ರೆ, ನೀವು ಯಾಕೆ ಆ ಜನರ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿಲ್ಲ? ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕಣ್ಣು ಮುಂದೆ ಆಗಬಾರ್ದಾ? ಅಥವಾ ನೆಪಗಳನ್ನು ಹೇಳ್ಕೊಂಡು ನೀವು ಕಚೇರಿಗಳಿಗೆ ಬಂದು ಕೇವಲ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲಹರಣ ಮಾಡಿಕೊಂಡು ಹೋಗುವಂತ ವ್ಯವಸ್ಥೆಯನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ? ಈಗಾಗಲೇ ಪಂಚಾಯತ್ ರಾಜ್ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ನಂದಿನಿ ಅವರು ಹೇಳಿರೋ ಪ್ರಕಾರ ನಾವು ಇದನ್ನ ಅತಿ ಶೀಘ್ರದಲ್ಲೇ ಬಗೆಹರಿಸ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅದು ತಕ್ಷಣ ಆಗಬೇಕು. ಹಾಗಾದ್ರೆ ಮಾತ್ರ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಹಣ ಇಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ಕ್ರಿಯಾ ಯೋಜನೆಗಳನ್ನ ಮಾಡಿಕೊಂಡು ಅವರು ಕಾಯ್ತಾ ಕುಳಿತಿದ್ದಾರೆ. ಒಂದು ವೇಳೆ ಈಗ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೂಡ ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳ ಆಟಾಟೋಪ ದರ್ಬಾರೇ ಅಲ್ಲಿ ಹೆಚ್ಚಾಗಿ ಕೂತಿದೆ. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸಗಳಾಗದೇ ಇರುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಅಥವಾ ಈ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರಾದರೆ ಮತ್ತೆ ಈ ಕೆಲಸ ವಿಳಂಬ ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಕೆಲಸಗಳ ಅಲ್ಲಿ ಚುನಾವಣೆಯ ನೀತಿ ಸಂಹಿತೆ ಎದುರಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಗ್ರಾಮ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ನೀತಿ ಸಂಹಿತೆ ಅಡ್ಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆ ನೆಪದಲ್ಲಿ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ಜಾಣತನದಿಂದ ಉತ್ತರವನ್ನ ಕೊಡ್ತೀರಿ ಅನ್ನುವಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ನಾವು ಈ ಸ್ಟೋರಿಯನ್ನ ಮಾಡ್ತಾ ಇರುವಂಥದ್ದು, ನಿಮ್ಮನ್ನ ಈಗ ಎಚ್ಚರಿಸ್ತಾ ಇರುವಂಥದ್ದು. ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳಾದ್ರೆ ಸಹಜವಾಗಿ ಸರ್ಕಾರಕ್ಕೆ ಆದಾಯಗಳು ಬರ್ತವೆ. ನೀವು ಗ್ರಾಮ ಮಟ್ಟದಿಂದ ನೀವು ಅಲ್ಲಿ ತೆರಿಗೆ ಸಂಗ್ರಹವನ್ನ ಮಾಡ್ತೀರಿ, ಜನರಿಂದ ಒಂದು ಆದಾಯವನ್ನ ಗಿಟ್ಟಿಸ್ಕೊಳ್ತೀರಿ. ಆದರೆ ಗ್ರಾಮ ಪಂಚಾಯಿತಿಗಳು ಸ್ವಾವಲಂಬಿಗಳಾಗಿ ಅಲ್ಲಿ ಬದುಕಲಿಕ್ಕೆ ಅಥವಾ ಸ್ವಾವಲಂಬಿ ಸಂಸ್ಥೆಯಾಗಿ ಗ್ರಾಮ ಪಂಚಾಯಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ತಾಲೂಕ್ ಪಂಚಾಯಿತಿಗೆ ಅಧಿಕಾರ ಇದೆ, ಜಿಲ್ಲಾ ಪಂಚಾಯಿತಿಗೆ ಅಧಿಕಾರ ಇದೆ. ಇನ್ನು MLAಗಳಿಗಂತೂ ಎಲ್ಲದಕ್ಕೂ ಕೂಡ ಅವರ ಶಾಸಕರೇ ಮೂಗು ತೋರಿಸ್ತಾರೆ. ಆದರೆ ಅಭಿವೃದ್ಧಿ ಕೆಲಸಗಳು ಹಾಗಾದ್ರೆ ಯಾಕೆ ಆಗಬಾರ್ದು? ಸೊ ಈ ವಿಚಾರದಲ್ಲಿ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೀವು ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಯಾರು ಬಂದು ಕೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಅವರ ಗ್ರಾಮ ಪಂಚಾಯತಿ ಸಮಸ್ಯೆ ಯಾರಿಗೆ ಹೋಗಿ ಕೇಳಬೇಕು? MLA ಹತ್ರಗಳ ಬರಬೇಕು, ಶಾಸಕರ ಹತ್ರ ಬರಬೇಕು. ಶಾಸಕರೇನು ಹೇಳ್ತಾರೆ, ನಾನು ಹೇಳ್ತೀನಿ ನೋಡೋಣ ಅನ್ನೋಂಥ ಮಾತುಗಳನ್ನ ಹೇಳಿ ಕಳಿಸ್ತಾರೆ. ಆದರೆ ಈ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಚಾಟಿ ಬೀಸುವ ಕೆಲಸ ಜನಪ್ರತಿನಿಧಿಗಳಿಂದ ಕೂಡ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಗ್ರಾಮ ಪಂಚಾಯತಿಗೆ ಹೇಗಿದ್ರು ಹಣ ಬರ್ತಾ ಇದೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತೇಳಿ ಶಾಸಕರು ಕೂಡ ಕಣ್ಮುಚ್ಚಿ ಕುಳಿತಿರ್ತಾರೆ.
ಮುಖ್ಯಮಂತ್ರಿಯಿಂದನೋ ಅಥವಾ ಹಣಕಾಸು ಇಲಾಖೆಯಿಂದನೋ ನೇರವಾಗಿ ಶಾಸಕರ ನಿಧಿಗೆ ಶಾಸಕರಿಗೆ ಹಣ ಬಂದರೆ ಸೊ ಇವರು ಕೆಲಸ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ. ಯಾಕೆಂದ್ರೆ ಅಲ್ಲಿ ಕಮಿಷನ್ ವ್ಯವಹಾರಗಳು ನಡೀತವೆ, ಕಾಂಟ್ರಾಕ್ಟರ್ಗಳು ನಿಮ್ಮವರೇ ಇರ್ತಾರೆ. ಸೊ ಅವ್ರಿಗೆ ಕೆಲಸಗಳನ್ನ ಕೊಡ್ತೀರಿ, ನೀವು ಅವ್ರಿಗೆ ಬರಬೇಕಾದಂಥ ಹಣ ಬಂದು ಬೀಳುತ್ತೆ, ಕಿಕ್ ಬ್ಯಾಕು. ಸೊ ನೀವು ಕೆಲಸಗಳನ್ನ ಮಾಡ್ತೀರಿ. ಆದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾರಿಗೆ ಕಿಕ್ ಬ್ಯಾಕ್ ಹೋಗುತ್ತೆ? ಸೊ ಹಾಗಾಗಿ ಯಾಕೆ ಅವರು ತಲೆ ಕೆಡಿಸ್ಕೊಳ್ತಾರೆ ಶಾಸಕರುಗಳು? ಅದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಎಚ್ಚರ ಆಗಬೇಕು. ನೀವು ಶಾಸಕರ ಬಳಿ ಹೋಗಿ ಈ ವಿಚಾರಗಳನ್ನ ಮಾತಾಡಿ ಅವರು ಸ್ಪಂದಿಸದೆ ಹೋದ್ರೆ ವಿಧಾನಸೌಧಕ್ಕೆ ಬರುವಂತ ಕೆಲಸಗಳಾಗಬೇಕು. ಗ್ರಾಮ ಪಂಚಾಯಿತಿಯ ಈ ಸದಸ್ಯರುಗಳು ಅಥವಾ ಅಧ್ಯಕ್ಷರುಗಳು ಅಥವಾ ಸದಸ್ಯರು ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗಬೇಕು. ಆಗ ಮಾತ್ರ ಈ ಒಂದು ವ್ಯವಸ್ಥೆ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ನಾವು ಒಂದು ಒತ್ತಡವನ್ನು ತಂದ ಕಾರಣಕ್ಕಾಗಿ ನಾವು ಸದ್ಯದಲ್ಲಿ ಬಗೆಹರಿಸಿಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಹೋದ್ರೆ ನಾವು ಈ ಕೆಲಸವನ್ನು ಇಲ್ಲಿಗೆ ಬಿಡೋದಿಲ್ಲ. ಇದರ ಫಾಲೋ ಅಪ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆಮೇಲೆ ಅಧಿಕಾರಿಗಳನ್ನ ಅನಿವಾರ್ಯವಾಗಿ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜನರ ಅಭಿವೃದ್ಧಿ, ಜನರಿಗೆ ನ್ಯಾಯ ಸಿಗಬೇಕು. ಸೊ ಆ ಕಾರಣಕ್ಕಾಗಿ ಜನರ ಅಭಿವೃದ್ಧಿ ಕೆಲಸಗಳಾಗಬೇಕು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ. ಜನರ ಪರವಾದಂತಹ ಈ ಗ್ರಾಮೀಣ ಮಟ್ಟದಲ್ಲಿ ಜನರ ಅಮಾಯಕ ಜನರು ಇರ್ತಾರ್ರಿ. ಸೊ ಅಲ್ಲಿ ಹಳ್ಳಿಯ ಜನರಿಗೆ, ಬಹಳಷ್ಟು ಜನರಿಗೆ ಯಾವ ಕೆಲಸಗಳನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ. ಯಾಕೆಂದ್ರೆ ಅವರ ಬದುಕೆ ಅವರಿಗೆ ಹೈರಾಣಾಗಿ ಹೋಗಿರುತ್ತೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅವ್ರು ಹೇಗೆ ನಿಮ್ಮವರೆಗೂ ಕೆಲಸ ಬಿಟ್ಟು ಕೂಲಿ ನಾಲಿ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಇಲ್ಲಿ ನೀವು ಅದನ್ನು ಮಾಡದೆ ಹೋದರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಇವರನ್ನು ರೊಚ್ಚಿಗೇಳಿಸುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಹಾಗಾಗಿ ಮುಂಚಿತವಾಗಿಯೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಮೊದಲನೇ ಕಂತು ಏನು ಬಂದಿದೆ ಆ ಹಣಕಾಸು ಆಯೋಗದಿಂದ 15ನೇ ಹಣಕಾಸು ಆಯೋಗದಿಂದ ಬಂದಿರತಕ್ಕಂಥ ಹಣವನ್ನು ಯುಟಿಲೈಸ್ ಮಾಡಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕು. ಆಗ ಜನರ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಇನ್ನೂ 3 ಕಂತಿನ ಹಣವನ್ನು ಏನು ಬಾಕಿ ಉಳಿಸ್ಕೊಂಡಿದೆ ಆ 3 ಕಂತನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಜನರ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ಎಚ್ಚರ ವಹಿಸಬೇಕು. ಇಲ್ಲದೆ ಹೋದರೆ ಇಂತಹ ವಿಚಾರಗಳನ್ನು ನಾವು ಮತ್ತೆ ಮತ್ತೆ ತೆಗೆದುಕೊಂಡು ಬರ್ತೀವಿ. ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತ ಮತ್ತೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಅನ್ನುವಂಥದ್ದೇ ಇಲ್ಲ. ಸೊ ನೇರವಾಗಿ, ನಿಷ್ಠುರವಾಗಿ, ನಿಷ್ಪಕ್ಷಪಾತವಾಗಿ ಇಂತಹವುಗಳ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.